ಗಿಲ್ಲಿ ಫ್ಯಾನ್ಸ್ ಅವರಂತೂ ಸಿಕ್ಕಾಪಡೆ ಕಾತುರದಿಂದ ಕಾಯ್ತಿದ್ದಾರೆ. ಗಿಲ್ಲಿ ಅವರು ಸಿನಿಮಾದಲ್ಲಿ ಮಾಡ್ತಾರಾ, ಇಲ್ಲ ಅಂತಂದ್ರೆ ಸೀರಿಯಲ್ ಅಲ್ಲಿ ಮಾಡ್ತಾರಾ, ಇಲ್ಲ ಅಂತಂದ್ರೆ ಅವರು ನಿರ್ದೇಶನ ಮಾಡ್ತಾರಾ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ಗಿಲ್ಲಿ ನಟ ಅವ್ರು ಹೇಳಿದ್ರು ಒಂದು ಸ್ಕ್ರಿಪ್ಟ್ ಕೂಡ ಇಲ್ಲಿ ರೆಡಿ ಇದೆ, ಖಂಡಿತವಾಗ್ಲೂ ನಾನು ಡೈರೆಕ್ಷನ್ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಮಯ ಬೇಕು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಅವರೇ ಸ್ವತಃ ಒಂದು ಇಂಟ್ರೋಲಿ ಹೇಳ್ಕೊಂಡಿದ್ರು. ಸದ್ಯ ಈಗ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವ್ರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಖುಷಿಯಾಗಿರುತ್ತೆ. ಈಗ ಮೊನ್ನೆ ಅಷ್ಟೇ ನೀವು ಕೂಡ ಒಂದು ಸುದ್ದಿ ಕೇಳಿರ್ತೀರಾ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲಾನು ಕೂಡ ಸತ್ಯ ಆಗಿರಲ್ಲ, ಎಲ್ಲಾನು ಕೂಡ ಸುಳ್ಳಾಗಿರಲ್ಲ, ಕೆಲವೊಂದು ಸತ್ಯನೂ ಕೂಡ ಇಲ್ಲಿ ಇರುತ್ತೆ. ಅಂದ್ರೆ ಮೊನ್ನೆ ಅಷ್ಟೇ ಕಲರ್ಸ್ ವಾಹಿನಿಯಲ್ಲಿ ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಪೇರ್ ಆಗಿ ನಟಿಸಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಅಧಿಕೃತವಾದ ಮಾಹಿತಿ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಅಂದ್ರೆ ಅಗ್ನಿಸಾಕ್ಷಿ ಸೀರಿಯಲ್ ಇವಾಗ ನೀವು ಆಲ್ಮೋಸ್ಟ್ ನೋಡಿರ್ತೀರಾ, ಹಳೆ ಸೀರಿಯಲ್ಗಳೆಲ್ಲ ಏನ್ ಬಂದಿತ್ತು ಇವಾಗ ಅದೇ ಹೆಸರಲ್ಲಿ ಮತ್ತೆ ಹೊಸ ಒಂದು ಮುಖಗಳನ್ನ ಹಾಕೊಂತಾರೆ. ಇಲ್ಲ ಅಂತಂದ್ರೆ ಒಂದು ಜೋಡಿ ಯಾವ್ದು ಪಾಪ್ಯುಲರ್ ಆಗಿತ್ತು ಅದೇ ಒಂದು ಜೋಡಿನ ಹಾಕೊಂಡು ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಏನಪ್ಪಾ ಅಂತಂದ್ರೆ ಅದೇ ಬಿಗ್ ಬಾಸ್ ಅಂದಿದ ತಕ್ಷಣ ಒಂದು ಪೇರ್ ಅಂತೂ ಇಲ್ಲಿ ಪಾಪ್ಯುಲಾರಿಟಿ ಪಡ್ಕೊಳ್ಳುತ್ತೆ. ಪ್ರತಿಯೊಂದು ಸೀಸನ್ ಕೂಡ ನಾವು ಅಬ್ಸರ್ವ್ ಮಾಡ್ಕೊಂತ ಬರ್ಬೋದು. ಎಲ್ಲಾ ಅಂದ್ರೆ 1, 2, 3 ಈ ತರ ಏನಾಗಿದೆ 12 ಸೀಸನ್, ಎಲ್ಲಾ ಸೀಸನ್ ಕೂಡ ಒಂದೊಂದು ಜೋಡಿ ಅಂತೂ ಇಲ್ಲಿ ಪಾಪ್ಯುಲರ್ ಆಗಿದೆ. ಸದ್ಯ ಈಗ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಅಂತೂ ಸಿಕ್ಕಾಪಡೆ ಜೋಡಿ ಪಾಪ್ಯುಲರ್ ಆಗಿದೆ. ಅದಕ್ಕೋಸ್ಕರನೇ ಇವ್ರು ಒಂದು ಸೀರಿಯಲ್ ಆದ್ರೂ ಮಾಡ್ಬೇಕು, ಇಲ್ಲ ಸಿನಿಮಾದಲ್ಲಿ ಇವ್ರನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಾಯ್ತಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಹೋದಾಗಿಂದ ಅಂತೂ ಸಿಕ್ಕಾಪಟ್ಟೆ ಅವ್ರ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಇವಾಗೂ ಕೂಡ ಅಷ್ಟೇ ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಿಜವೂ ಕೂಡ ಗಿಲ್ಲಿ ಅವ್ರ ಫ್ಯಾನ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಕಿರಾತಕ ಈ ಒಂದು ಸಾಂಗು ಅವ್ರಿಗೆ ಹೇಳಿ ಮಾಡಿಸ್ದಂಗೆ ಇತ್ತು. ಅದರಲ್ಲೂ ಕೂಡ ಇದರಲ್ಲಿ ಯಶ್ ಅವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಇನ್ನೂ ಕೂಡ ಗೊತ್ತೇ ಇಲ್ಲ. ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿದೆ, ಯಾಕಂದ್ರೆ ಯಶ್ ಅವ್ರ ಅಭಿಮಾನಿಗಳಿಗಂತೂ ಇಲ್ಲಿ ಗೊತ್ತಿದೆ ಅದು ಕಿರಾತಕ ಮೂವಿದು ಅಂತ ಅಂದ್ಬಿಟ್ಟು. ಆದ್ರೆ ಅದು ಗಿಲ್ಲಿ ಅವ್ರಿಗೆ ಹೇಳಿ ಮಾಡಿಸ್ದಂಗಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳಿದ್ರು. ಈಗ ಅದೇ ಟೈಟಲ್ ಅಂದ್ರೆ ಕಿರಾತಕ ಏನಿದೆ, ಕಿರಾತಕ 2 ಅಲ್ಲಿ ಗಿಲ್ಲಿ ನಟ ಅವರು ನಾಯಕ ನಟನಾಗಿ ಕಾಣಿಸ್ಕೊಂತ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಕನ್ಫರ್ಮ್ ಆಗಿಲ್ಲ, ಅಂದ್ರೆ ಅಧಿಕೃತವಾದ ಒಂದು ಮಾಹಿತಿ ಬಂದಿಲ್ಲ. ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಸದ್ಯ ಗಿಲ್ಲಿ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಂತ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರ ಫ್ಯಾನ್ಸ್ಗೆ ಸಿಕ್ಕಾಪಡೆ ಖುಷಿ ಅಂತೂ ಆಗಿರುತ್ತೆ. ಯಾಕಂದ್ರೆ ಗಿಲ್ಲಿ ಅವರು ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ಈ ಒಂದು ಸಾಂಗ್ ಅಂತೂ ಪ್ಲೇ ಮಾಡೇ ಮಾಡ್ತಾರೆ. ಸ್ವತಃ ಅವರು ಕೂಡ ಸಾಂಗ್ಗಳನ್ನ ಬರ್ದಿದ್ದಾರೆ, ಅದು ಕೂಡ ತುಂಬಾನೇ ಇಲ್ಲಿ ಫೇಮಸ್ ಆಗಿದೆ. ಸದ್ಯ ಇವಾಗ ಕಿರಾತಕ 2 ಅಲ್ಲಿ ಗಿಲ್ಲಿ ಅವರು ನಾಯಕರಾಗಿ ಇಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಇನ್ನಿಲ್ಲಿ ಕಿರಾತಕ 2 ಸಿನಿಮಾಗೆ ಗಿಲ್ಲಿ ಅವರು ನಾಯಕರಾದ್ರೆ ಇನ್ನಿಲ್ಲಿ ಯಾರು ಹೀರೋಯಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಇದಕ್ಕೆ ಯಶ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ನೋಡೋಣ. ಅದರಲ್ಲೂ ಕೂಡ ಯಶ್ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಕಿರಾತಕ ಮೂವಿ ಎಷ್ಟು ಅವರಿಗೆ ನೇಮು ಫೇಮು ತಂದ್ಕೊಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಸದ್ಯ ಈ ಒಂದು ಸಿನಿಮಾಗೆ ಅಂದ್ರೆ ಕಿರಾತಕ 2ಗೆ ಇಲ್ಲಿ ಗಿಲ್ಲಿ ಅವರು ನಾಯಕರಾಗಿ ಆಯ್ಕೆ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ನೋಡೋಣ ಅಧಿಕೃತವಾಗಿ ಯಾವಾಗ ಒಂದು ಮಾಹಿತಿ ಹೊರಗಡೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಒಂದು ಸಿನಿಮಾಗೆ ಕಿರಾತಕ 2 ಒಂದು ಟೈಟಲ್ ಏನಿದೆ ಇದು ಗಿಲ್ಲಿ ಅವ್ರಿಗೆ ಹೇಳ್ ಮಾಡಿಸ್ತಾಗಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ಈ ಸಿನಿಮಾಗೆ ಗಿಲ್ಲಿ ಅವರು ನಾಯಕ ಆದ್ರೆ ಇಲ್ಲಿ ಯಾರು ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.